ರಾಹುಲ್ ಗಾಂಧಿ ಪದೇ ಪದೇ ಪ್ರೆಸ್ಸಿನ ಮುಂದೆ ಬಂದು ಹೇಳ್ತಿದ್ದಾರೆ, ನನ್ನ ದೇಶದ ಎಷ್ಟು ಯುದ್ಧ ವಿಮಾನಗಳನ್ನು ಕಳ್ಕೊಂಡ್ವಿ, ಏನೇನ್ ಅಸೆಟ್ ನಷ್ಟ ಆಯಿತು ಅಂತ ದೇಶದ ಮುಂದಿಡಿ. ಯಾರು ಕೇಳಿದ್ರು ದೇಶದವರು? ದೇಶದಲ್ಲಿ ಎಷ್ಟು ರಫೇಲ್ಗಳು ಹೊಡೆತ ತಿಂದಿವೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿರೋದು ಪಾಕಿಸ್ತಾನ. ಎಷ್ಟು ರಫೇಲ್ಗಳು ಏಟು ತಿಂದಿವೆ ಅಂತ ಪ್ರಶ್ನೆ ಮಾಡ್ತಿರೋ ಚೈನಾ. ಯಾಕೆ ಗೊತ್ತಾ? ರಫೇಲ್ಗಳು ಯಾವ್ಯಾವ ಜಾಗದಲ್ಲಿವೆ ಅಂತ ಅಂದಾಜು ಮಾಡ್ಕೊಂಡಿರೋ ಪಾಕಿಸ್ತಾನ ಈ ರಫೇಲ್ಗಳು ಎಷ್ಟು ನಷ್ಟವಾಗಿವೆ ಅಂತ ಗೊತ್ತಾದರೆ ಯಾವ್ಯಾವ ಜಾಗದಲ್ಲಿರುವ ರಫೇಲ್ಗಳು ಕಡಿಮೆ ಆಗಿವೆ, ಎಲ್ಲಿ ನಾವು ಅಟ್ಯಾಕ್ ಮಾಡಬಹುದು ಅಂತ ಲೆಕ್ಕ ಹಾಕೊಳ್ಳಿಕ್ಕೆ ಅನುಕೂಲ ಆಗಲಿಲ್ಲ. ಈ ದೇಶದ ಸೇನಾ ಮುಖ್ಯಸ್ಥರು ಹೇಳಿದ್ರು, ನಮ್ಮ ಯುದ್ಧ ಇನ್ನೂ ಮುಗಿದಿಲ್ಲ, ನಾವು ಏನನ್ನು ಕಳ್ಕೊಂಡಿದ್ದೀವಿ ಏನನ್ನು ಕಳ್ಕೊಂಡಿಲ್ಲ ಅಂತ ಹೇಳುವಂತಿಲ್ಲ, ಆದ್ರೂ ನಿಮಗೋಸ್ಕರ ಹೇಳ್ತೀವಿ, ಈ ದೇಶದ ಒಂದೇ ಒಂದು ಅಸೆಟ್ ಅನ್ನ ನಾವು ಕಳ್ಕೊಂಡಿಲ್ಲ ಅಂತ ಈ ದೇಶದ ಸೇನೆ ಮತ್ತೆ ಮತ್ತೆ ಹೇಳಿದ್ರು ಕೂಡ ರಾಹುಲ್ ಗಾಂಧಿ ಪ್ರೆಸ್ಸಿನ ಮುಂದೆ ಬಂದು ಕೇಳ್ತಿದ್ದಾರೆ ಅಂದ್ರೆ ಯಾರ ಪರವಾಗಿ ಕೇಳ್ತಿದ್ದಾರೆ? ನಾನು ಹೇಳಿದ್ನಲ್ಲ, ಶತ್ರು ರಾಷ್ಟ್ರಕ್ಕೆ ಸಂಕಟ ಬಂದಾಗ ಬಿಲದೊಳಗಿರೋ ಜನ ಎಲ್ಲ ಓಡಿ ಬರ್ತಾರೆ ಅಂತ ಬರ್ಲಿಕ್ಕೆ ಶುರುವಾಗಿದೆ. ಮಿತ್ರ, ಬರೀ ಇವ್ರು ಮಾತ್ರ ಅಲ್ಲ, ಎಷ್ಟು ಜನ ಯೂಟ್ಯೂಬರ್ಗಳು ಸಿಕ್ಕಾಕೊಂಡಿದ್ದಾರೆ. 8 ಜನ ಯೂಟ್ಯೂಬರ್ಗಳನ್ನ, 8 ಜನ ಫೇಸ್ಬುಕ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವ್ ಆಗಿದ್ದವರನ್ನ ಸರ್ಕಾರ ಪಾಕಿಸ್ತಾನಕ್ಕೆ ಜಾಸೂಸ್ ಮಾಡ್ತಿದ್ದವರು ಅಂತ ಹಿಡ್ಕೊಂಡು ಹೋಗಿದೆ. ಆ 8 ಜನರನ್ನ ಅವರನ್ನ ಒಳಗಾಗಿ ರುಬ್ತಾ ಇದೆ. ಅವ್ರು ಯಾರ್ಯಾರಿಗೆ ಇನ್ಫಾರ್ಮೇಶನ್ ಕೊಟ್ಟರು ಅನ್ನೋದನ್ನ ಅವರಿಂದ ಬಾಯಿ ಬಿಡಿಸುವಂತ ಪ್ರಯತ್ನ ಮಾಡ್ತಿದೆ. ನನಗೆ ಆಶ್ಚರ್ಯ, ಯಾವ ಓವೈಸಿ ಬಾಯಿ ಬಿಟ್ರೆ ಈ ದೇಶದ ಕುರಿತಂತೆ, ಹಿಂದೂಗಳ ಕುರಿತಂತೆ ಕೆಟ್ಟದ್ದು ಮಾತಾಡ್ತಿದ್ನೋ ಆ ಓವೈಸಿಯೂ ಕೂಡ ಈ ಮಲಯ ಮಾರುತ ಬೀಸಿರುವಾಗ ಆಪರೇಷನ್ ಸಿಂಧೂರ್ ಕಾಲದಲ್ಲಿ ನಾನು ದೇಶಭಕ್ತ ಕಣಪ್ಪ ಅಂತ ಧೈರ್ಯವಾಗಿ ಹೇಳ್ಕೊಳ್ತಿರುವಾಗ ರಾಹುಲ್ ಗಾಂಧಿಗೆ ಏನಾಗಿದೆ? ನಾನು ಆರೋಪ ಮಾಡ್ಲಿಕ್ಕೆ ನಿಂತಿಲ್ಲ, ನಾನು ಕೇಳಬೇಕಾಗಿರುವ ಕೆಲವು ಪ್ರಶ್ನೆಗಳನ್ನ ನಿಮ್ ಮುಂದೆ ಇಡಬೇಕು ಅಂತ ಬಂದಿದ್ದೆ. ಮಿತ್ರ, ಈ ದೇಶದ ಇವತ್ತಿನ ಸಾಧನೆ ಏನು ಅಂತ ಬಹುತೇಕರ ಅಂದಾಜು ಮಾಡ್ಕೊಳ್ಳೋದು ಕಷ್ಟ. 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇದ್ರು, ಭಾಜಪದ ಗವರ್ಮೆಂಟ್ ಇತ್ತು. ಕಾರ್ಗಿಲ್ ಯುದ್ಧ ನಡೆದಿತ್ತು. ಕಾರ್ಗಿಲ್ ನಲ್ಲಿ ಪಾಕಿಸ್ತಾನಿ ಸೇನೆ ಗೊತ್ತಿಲ್ಲದಂತೆ, ನಮಗೆ ಗೊತ್ತಾಗದಂತೆ ಕಾರ್ಗಿಲ್ನ ಬೆಟ್ಟಗಳನ್ನ ಆವರಿಸಿ ಕೂತ್ಕೊಂಡಿತ್ತು. ಈ ದೇಶದ ಅವತ್ತಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಬಂದು ಪಾಕಿಸ್ತಾನದ ಅಧ್ಯಕ್ಷನ ತಬ್ಬಿಕೊಂಡು ಬಂದ ನಂತರ ಈ ದೇಶದ ಸೇನೆ ರಿಲ್ಯಾಕ್ಸ್ ಆಗಿತ್ತು. ಇನ್ನು ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿದೆ, ನಮ್ಮ ಜೊತೆ ಚೆನ್ನಾಗಿರ್ತಾರೆ ಅನ್ಕೊಂಡಿದ್ರು. ಆದ್ರೆ ನಾವು ಒಂದು ಸೀಸನ್ ಕಳೆಯೋದ್ರ ವೇಳೆಗೆ ಪಾಕಿಸ್ತಾನ ಕಾರ್ಗಿಲ್ನ ಆಕ್ರಮಿಸಿಕೊಳ್ತು. ಅವತ್ತಿನ ಪ್ರಧಾನಮಂತ್ರಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ನಂಗೆ ಅಪಾರವಾದ ಗೌರವ ಇದೆ ಅವರ ಮೇಲೆ. ಅಟಲ್ ಬಿಹಾರಿ ವಾಜಪೇಯಿ ಸೈನಿಕರನ್ನ ಕರೆದು ಏನ್ ಹೇಳಿದ್ರು ಗೊತ್ತಾ? ಎಚ್ಚರಿಕೆಯಿಂದ ಓಡಿಸಬೇಕು ನಾವು. ಯಾಕೆ ಅಂತಂದ್ರೆ ಪಾಕಿಸ್ತಾನದ ಬಳಿ ನ್ಯೂಕ್ಲಿಯರ್ ಬಾಂಬ್ಗಳಿವೆ. ಅವರು ನಮ್ಮ ಮೇಲೆ, ನಾವೇನಾದ್ರೂ ಗಡಿ ದಾಟಿ ಹೋದ್ರೆ ಅವರು ನಮ್ಮ ಮೇಲೆ ಆಕ್ರಮಣ ಮಾಡುವ ಸಾಧ್ಯತೆಗಳಿರೋದ್ರಿಂದ ನಾವು ಪಾಕಿಸ್ತಾನದ ಒಬ್ಬೊಬ್ಬರನ್ನೇ ಒಂದೊಂದು ಗುಡ್ಡದಿಂದ ದಬ್ಬುತ್ತಾ ಹೋಗ್ಬೇಕೆ ಹೊರತು ನಾವು ಏರ್ ಫೋರ್ಸ್ ಅನ್ನ ಬಳಸುವಂತಿಲ್ಲ ಅಂತ ಅಟಲ್ ಬಿಹಾರಿ ವಾಜಪೇಯಿ ತಮಗೆ ತಾವೇ ಚೌಕಟ್ಟು ಹಾಕೊಂಡು ಈ ದೇಶದ 523 ಸೈನಿಕರನ್ನ ರಾಷ್ಟ್ರಾಗ್ನಿಯಲ್ಲಿ ಆಹುತಿ ಕೊಡಬೇಕಾಗಿ ಬಂತು. ಯಾಕೆಂದ್ರೆ ಸಂಯಮ ಕಾಪಾಡ್ಕೊಂಡಿದ್ವಿ, ಗಡಿ ದಾಟೋದಿಲ್ಲ ಅಂತ. ಮಿತ್ರ, 81 ದಿನ ಯುದ್ಧ ನಡೀತು. ಪಾಕಿಸ್ತಾನದ 4,000ಕ್ಕೂ ಹೆಚ್ಚು ಜನ ಸೈನಿಕರನ್ನ ಬಡಿದು ಕೊಂದ್ವಿ. ಅವ್ರು 1,000 ಚಿಲ್ಲರೆ ಅಂತಾರೆ, ಯಾವುದೇ ನಂಬರ್ ಇರಲಿ ಪರವಾಗಿಲ್ಲ. ಆದ್ರೆ ನಾವು 523 ಸೈನಿಕರನ್ನ ಕಳ್ಕೊಂಡು ಇಡೀ ಗುಡ್ಡಗಳನ್ನ ವಾಪಸ್ ಪಡ್ಕೊಂಡ್ವಿ. ಆದ್ರೆ ನಂಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಹೆಮ್ಮೆ ಏನು ಗೊತ್ತೇನು? ಪಾಕಿಸ್ತಾನ ನಮ್ಮನ್ನು ಆಕ್ರಮಣ ಮಾಡಲಿಲ್ಲ. ನಮ್ಮ 26 ಜನರನ್ನ ಅವರ ಪ್ಯಾಂಟ್ ಬಿಚ್ಚಿಸಿ ಖತ್ನ ಆಗಿದೆಯೋ ಇಲ್ವೋ ನೋಡಿ, ನೀನು ಹಿಂದೂನಾ ಅಂತ ಕೇಳ್ಕೊಂಡು ಅವರನ್ನು ಕೊಂದ್ರು. ಆ ಕೊಂದವ್ರು ಯಾರು ಅಂತ ನಾವು ಮಾತ್ರ ಹುಡುಕ್ತಿಲ್ಲ, ಪಾಕಿಸ್ತಾನನು ಹುಡುಕ್ತಿದೆ. ಯಾಕೆ ಅಂತಂದ್ರೆ ಅವನು ಕೊಂದವನು ಬಾಯಿ ಮುಚ್ಕೊಂಡು ಹೋಗಿದ್ರೆ ಪ್ರಾಬ್ಲಮ್ ಇರಲಿಲ್ಲ. ಅವ್ನು ಕೇಳಿದ ಮೋದಿಗೆ ಹೋಗಿ ಹೇಳು ಅಂತಂದಲ್ಲ, ಮೋದಿಗೆ ಹೋಗಿ ಹೇಳು ಅಂತ ಹೇಳಿದ್ರೆ ತಪ್ಪಾಗೋಯ್ತು ಅಂತ ಪಾಕಿಸ್ತಾನ ಹುಡುಕ್ತಾ ಇದೆ. ಯಾವನ್ ಹೇಳಿದ್ರು ಮೊದಲು ಅವನ ತಲೆ ಕಡಿಬೇಕು ಅಂತ. ಮೋದಿಗೆ ಹೇಳು ಅಂತಿದ್ದು ಎಲ್ಲಿವರೆಗೂ ಆಯ್ತು ಅಂತಂದ್ರೆ ಮೋದಿ ಹೇಳಿದ್ರು, ಏನು ಮಾಡದೆ ನಾವು ಒಳಗೆ ನುಗ್ಗಬೇಕಾದ ಪರಿಸ್ಥಿತಿ ಬಂದ್ರೆ ಒಳಗೆ ನುಗ್ಗೋದು. ಸೈನಿಕ ಮುಖ್ಯಸ್ಥರು ಕೇಳಿದ್ರು, ಪಾಕಿಸ್ತಾನದ ಹತ್ರ ಇರೋ ಬಾಂಬು, ಒಂದು ಸಲ ಬಾಂಬನ್ನು ಧ್ವಂಸಗೊಳಿಸಿ ಬಿಡೋಣ, ಉಳಿದಿದ್ದು ಏನಾಗುತ್ತೋ ನೋಡೇ ಬಿಡೋಣ, ಭಾರತ ಈ ಬಾರಿ ಪಾಠ ಕಲಿಸಲೇಬೇಕು ಅಂತ ನಿಶ್ಚಯ ಮಾಡಿ ಭಾರತ ಗಡಿಯೊಳಗೆ ನಿಂತು ಅಟ್ಯಾಕ್ ಮಾಡಲಿಲ್ಲ. ಭಾರತ ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಅಟ್ಯಾಕ್ ಮಾಡಿ ಪಾಕಿಸ್ತಾನ ಇನ್ನು ಮುಂದೆ ನನ್ನ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತ ಹೇಳಿಕೊಳ್ಳಲಾಗದ ಸ್ಥಿತಿಗೆ ಪಾಕಿಸ್ತಾನವನ್ನು ತಳ್ಳಿ 4 ದಿನದಲ್ಲಿ ಯುದ್ಧವನ್ನು ಮುಗಿಸಿ ಬಂದ್ವಲ್ಲ, ಇದು ಹೊಸ ಭಾರತ, ಇದು ನರೇಂದ್ರ ಮೋದಿಯವರ ಭಾರತ ಅಂತ. ಮಿತ್ರ, 4 ದಿನ ಯುದ್ಧಕ್ಕಾಗಿದ್ದು 7ನೇ ತಾರೀಕು ಯುದ್ಧ ಶುರುವಾಯಿತು. 7ನೇ
8ನೇ ತಾರೀಕು ಅವರು ಮುಂದುವರಿಸಿದ್ರು, 9ನೇ ತಾರೀಕು ನಾವು ಅಟ್ಯಾಕ್ ಮಾಡಿದ್ವಿ, 10ನೇ ತಾರೀಕು ಅವ್ರು ಅಟ್ಯಾಕ್ ಮಾಡ್ತೀವಿ ಅಂತ ತಮ್ಮ ಶಹೀದ್ ಉಪಯೋಗಿಸಿ ಅವರು ನ್ಯೂಕ್ಲಿಯರ್ ಬಾಂಬ್ ಅನ್ನ ಕಳಿಸುವಂತ ಪ್ರಯತ್ನ ಮಾಡಿದ್ರು. ಆ ಶಹೀದ್ ಅನ್ನ ಹೊಡೆದಾಕಿದ ನಂತರ ಈ ದೇಶ ನಿಶ್ಚಯ ಮಾಡಿತು, ಇನ್ನು ನ್ಯೂಕ್ಲಿಯರ್ ವಾರ್ ಶುರುವಾಗೋಕ್ಕಿಂತ ಮುಂಚೆ ಪಾಕಿಸ್ತಾನ ಮುಗಿಸ್ಬೇಕು ಅಂತ 10ರ ರಾತ್ರಿ 11ರ ಬೆಳಗಿನ ಜಾವದ ವೇಳೆಗೆ ಪಾಕಿಸ್ತಾನದ ಪದ ಬಳಸಿದ್ರೆ ತಪ್ಪು ತಿಳ್ಕೊಳ್ಬೇಡಿ, ನರವನ್ನ ಕಟ್ ಮಾಡಿ ಹಾಕಿ ಇನ್ನು ಮುಂದೆ ತಲೆ ಎತ್ತಿ ತಿರುಗಾಡಬಾರದು ಎನ್ನುವ ಸ್ಥಿತಿಗೆ ಪಾಕಿಸ್ತಾನವನ್ನು ತಳ್ಳಲಾಗಿಲ್ಲ. ಇದು ಹೊಸ ಭಾರತ ಅಂತ. ಮಿತ್ರ, ನಾನು ಉದ್ದಕ್ಕೂ ಇದರ ವಿಶೇಷವಾದ ಸಂಗತಿ ಕೆಲವೊಂದು ಹೇಳ್ತೀನಿ. ನಾನು ಇತ್ತೀಚೆಗೆ ಇದನ್ನು ಓದಬೇಕಾದಾಗಲೆಲ್ಲ ರೋಮಾಂಚನ ಅನ್ಸುತ್ತೆ. ಇಡೀ ಜಗತ್ತಿನಲ್ಲಿ ಈ ಯುದ್ಧ ಬಹಳ ಯುನಿಕ್. ಇಡೀ ಜಗತ್ತಿನಲ್ಲಿ ಈ ಯುದ್ಧ ಯುನಿಕ್. ಯಾಕೆ ಯುನಿಕ್ ಗೊತ್ತಾ? 2 ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಅನ್ನ ಹೊಂದಿರುವಂತ ಕಂಟ್ರಿಗಳು, ನ್ಯೂಕ್ಲಿಯರ್ ಹೆಡ್ ಅನ್ನ ಹೊಂದಿರುವಂತ ವಾರ್ ಹೆಡ್ಸ್ ಅನ್ನು ಹೊಂದಿರುವಂತ ರಾಷ್ಟ್ರಗಳು ಇದುವರೆಗೂ ಮುಖಾಮುಖಿಯಾಗಿ ಯುದ್ಧ ಮಾಡಿದ್ದು, ಏರ್ ಫೋರ್ಸ್ ಅನ್ನ ಬಳಸಿ ಯುದ್ಧ ಮಾಡಿರುವಂತ ಉದಾಹರಣೆ ಇಲ್ಲ. ಮೊದಲನೇ ಬಾರಿಗೆ ಭಾರತ ನಿನ್ನ ಹತ್ರ ನ್ಯೂಕ್ಲಿಯರ್ ಪವರ್ ಇದ್ರೂ ಪರವಾಗಿಲ್ಲ, ಅಟ್ಯಾಕ್ ಮಾಡೋದು ಮಾಡೇ ಮಾಡ್ತೀನಿ ಅಂತ ಮುಂದುಗ್ಗಿ ಆಕ್ರಮಣ ಮಾಡಿದ್ದಿತ್ತಲ್ಲ, ಇದು ಜಗತ್ತಿನಲ್ಲೇ ಮೊದಲ ಬಾರಿಗೆ. ಬಹಳ ಹೆಮ್ಮೆ ಪಡಿ. ಈ ಇಡೀ ಯುದ್ಧದಲ್ಲಿ ಭಾರತಕ್ಕಾಗಿರೋ ಖರ್ಚೇನು ಗೊತ್ತೇನು? ಸಾಧ್ಯವಾದ್ರೆ ಇದನ್ನ ರಾಹುಲ್ ಗಾಂಧಿಗೂ ಮುಟ್ಟಿಸಬೇಕು. ನಾವು ಖರ್ಚು ಮಾಡಿರೋದು ಎಷ್ಟು ಅಂದ್ರೆ 15 ಬ್ರಹ್ಮೋಸ್ ಮಿಸೈಲ್. 15. ಪಾಕಿಸ್ತಾನ ಥರಥರ ಗುಟ್ಟಿ ಅದು ಟ್ರಂಪ್ ಹತ್ರ ಹೋಗಿ ಕಾಲಿಗೆ ಬಿದ್ದು ಕೇಳ್ಕೊಳ್ತಲ್ಲ, ಹೇಗಾದ್ರೂ ಮಾಡಿ ನಮ್ಮನ್ನು ಕಾಪಾಡಿ ಅಂತ. ನಾವು ಬಳಸಿದ 15 ಬ್ರಹ್ಮೋಸ್ ಮಿಸೈಲ್. ವರ್ಷಕ್ಕೆ 1,000ಕ್ಕೂ ಹೆಚ್ಚು ಬ್ರಹ್ಮೋಸ್ ಮಿಸೈಲ್ ತಯಾರು ಮಾಡುವ ಕೆಪಾಸಿಟಿ ಇದೆ ನಮ್ಮ ಹತ್ರ. ನಾವು ಬಳಸಿದ್ದು 15 ಬ್ರಹ್ಮೋಸ್ ಮಿಸೈಲು. ನಮ್ಮ ಹತ್ರ ಇರುವ ಒಟ್ಟಾರೆ ಬ್ರಹ್ಮೋಸ್ ಮಿಸೈಲ್ಗೂ ನಾವು ಬಳಸಿರುವ ಬ್ರಹ್ಮೋಸ್ ಮಿಸೈಲ್ಗೂ ಲೆಕ್ಕ ಹಾಕೊಳ್ಳಿ. 4 ದಿನದಲ್ಲಿ, ಅದರಲ್ಲೂ ಕೊನೆ ದಿನದಲ್ಲಿ ಬಳಸಿರುವ 15 ಬ್ರಹ್ಮೋಸ್ ಮಿಸೈಲ್ಗೆ ಈ ತರದ ಪರಿಸ್ಥಿತಿ ಪಾಕಿಸ್ತಾನದಾದ್ರೆ, ನಾವೇನಾದ್ರೂ 150-200 ಬ್ರಹ್ಮೋಸ್ ಮಿಸೈಲ್ ಬಳಸಿದ್ರೆ ಪಾಕಿಸ್ತಾನದ ಕಥೆ ಏನಾಗಿರ್ಬೋದಿತ್ತು ಅಂತ ಅಂದಾಜು ಮಾಡಿ. ನಾವು ಬಳಸಿರೋದು 100 ಹ್ಯಾರಪ್ ಡ್ರೋನ್ಗಳು. ಹ್ಯಾರಪ್ ಡ್ರೋನ್ಗಳು ಅದು ಇಸ್ರೇಲ್ ನಿಂದ ಬಂದಿರುವಂತ ಸೂಸೈಡ್ ಡ್ರೋನ್ಗಳು. ಆ 100ರ ಆಸ್ಪಾಸ್ ಇರುವಂತಹ ಹ್ಯಾರಪ್ ಡ್ರೋನ್ಗಳನ್ನು ಬಳಸಿದ್ವಿ. ನಾವು ಬಳಸಿರುವಂತ ಕೆಲವು ಸ್ಕ್ಯಾಲ್ಪ್ ಬಾಂಬ್ಗಳನ್ನ, ನಾವು ಬಳಸಿರುವಂತ ಕೆಲವು ರ್ಯಾಂಪೇಜ್ ಮತ್ತು ಹ್ಯಾಮರ್ ಬಾಂಬ್ಗಳನ್ನ ಬಳಸಿಕೊಂಡ್ವಿ. ಎಷ್ಟು ಗೊತ್ತೇನಿದು? ನಾವು ಪ್ರತಿ ವರ್ಷ ಪ್ರೊಡ್ಯೂಸ್ ಮಾಡೋದು ಎಷ್ಟಿದೆಯೋ ಈ ದೇಶದಲ್ಲಿ, ಅದರಲ್ಲಿ 5%ಗಿಂತ ಕಡಿಮೆ ಅಸ್ತ್ರವನ್ನ ಬಳಸಿಕೊಂಡು ಪಾಕಿಸ್ತಾನವನ್ನು ಉಡಾಯಿಸಿದ್ದೀವಿ ಅಂತಂದ್ರೆ, ನಮ್ಮ ಟೋಟಲ್ ಕೆಪಾಸಿಟಿಗೆ ಯುದ್ಧ ಮಾಡಿದ್ರೆ ಭಾರತದ ಕಥೆ ಏನಾಗಿರ್ತಿತ್ತು ಅಂತ. ಮಿತ್ರರೇ, ಬಹಳ ಜನರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ನೀವು ಗಮನಿಸಿದ್ರೋ ಇಲ್ವೋ, ಈ ದೇಶದ ರಕ್ಷಣಾ ಸಚಿವರು ತಮ್ಮ ಸೇನೆಯ 3 ಸೇನೆಯ ಪ್ರಮುಖರನ್ನ ಕರೆದು ಒಂದು ಮೀಟಿಂಗ್ ಮಾಡಿದ್ರು. ಪ್ರಾಬಬ್ಲಿ ಇಟ್ ವಾಸ್ 9th ಇರ್ಬೋದು, 9th ಈವ್ನಿಂಗ್ ಇರ್ಬೋದು ಅಂತ ಅನ್ಸುತ್ತೆ. ಮೀಟಿಂಗ್ ನ ನಂತರ ಫೋಟೋಸ್ ಬಂತು. ಫೋಟೋಸ್ ಹೆಂಗಿತ್ತು ಗೊತ್ತಾ? ಯುದ್ಧದ ಕಾರ್ಮೋಡಗಳು, ಈ ದೇಶದ ರಕ್ಷಣಾ ಸಚಿವರು ಮತ್ತು ರಕ್ಷಣಾ ಇಲಾಖೆಯ ಪ್ರಮುಖರೆಲ್ಲ ನಗ್ತಾ ಇದ್ದಾರೆ. ನನಗೆ ನಗುವ ಫೋಟೋ ಯಾಕೆ ಹಾಕಿದ್ರು ಅಂತ ಅನ್ನಿಸ್ತು. ಗೊತ್ತಾಯ್ತು ಇವ್ರು ಯಾಕೆ ನಗ್ತಿದ್ದಾರೆ ಅಂತಂದ್ರೆ, ಇವತ್ತು ರಾತ್ರಿವರೆಗೂ ಪಾಕಿಸ್ತಾನ ನಗ್ತಿರುತ್ತೆ, ನಾಳೆಯಿಂದ ಪಾಕಿಸ್ತಾನದ ಅಳುವನ್ನ ಜಗತ್ತು ನೋಡುತ್ತಲ್ಲ ಅಂತ ಅವ್ರಿಗೆ ಮುಂಚಿತವಾಗಿ ಗೊತ್ತಿತ್ತಲ್ಲ. ಹೀಗಾಗಿ ಭಾರತದ ಸೈನಿಕರು, ಭಾರತದ ಸೇನಾಪಡೆಯ ಮುಖ್ಯಸ್ಥರು ನಗುತ್ತಾ ಇದ್ರು ಅಂತ ನನಗೆ ಯಾವಾಗಲೂ ಅನ್ನಿಸ್ತಿತ್ತು. ಮಿತ್ರ, ಭಾರತ ಪಾಕಿಸ್ತಾನವನ್ನು ಮೊದಲನೇ ಬಾರಿ ಸೋಲಿಸಿದ್ದಲ್ಲ. ಎಲ್ಲ ಕ್ರೆಡಿಟ್ ನರೇಂದ್ರ ಮೋದಿಗೆ ಕೊಡಲ್ಲ ನಾನು. 1948